ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಮ್ಮ ನಿಖಿಲೇಶ್ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಬಂದ್ಬಿಟ್ಟು SQL ಮತ್ತೆ TSQL ಕೋರ್ಸ್ನ ಬಗ್ಗೆ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಯಾರ್ಯಾರು ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ, ನೀವು ಫಸ್ಟ್ ಇಯರ್ ಅಲ್ಲಿ ಇರ್ಬೋದು ಅಥವಾ ಸೆಕೆಂಡ್ ಇಯರ್ ಅಲ್ಲಿ ಇರ್ಬೋದು ಅಥವಾ ಥರ್ಡ್ ಇಯರ್ ಅಲ್ಲಿ ಇರ್ಬೋದು, ಇಂಜಿನಿಯರಿಂಗ್ ಓದ್ತಾ ಇರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗಿರುತ್ತೆ. ಆಲ್ರೆಡಿ 1, 2 ಇದು ಥರ್ಡ್ ಬ್ಯಾಚ್ ಆಗುತ್ತೆ. ಈಗ ಹೊಸ ಬ್ಯಾಚ್ ಅನ್ನು ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾರಿಗೆ SQL ಮತ್ತೆ TSQL ಕೋರ್ಸಸ್ಗೆ ಜಾಯಿನ್ ಆಗ್ಬೇಕು ಅಂತಿದ್ರೆ ಜಾಯಿನ್ ಆಗ್ಬಹುದು. ನಾನು ಈ ಕೋರ್ಸ್ ರಿಲೇಟೆಡ್ ಹೇಳ್ತೇನೆ ನೋಡಿ. ಈ ಕೋರ್ಸ್ ಅಲ್ಲಿ ನಿಮಗೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್, ಓಕೆ, ಸೊ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಮತ್ತೆ ಟ್ರಾನ್ಸಾಕ್ಟ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ TSQL ಅಂದ್ರೆ ನಿಮ್ಗೆ ಇದು ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರೆ, ನಾವು ಇವಾಗ ಇಂಡಸ್ಟ್ರಿಯಲ್ಲಿ IT ಅಲ್ಲಿ ಇದ್ದು ನಾವೇನು ವರ್ಕ್ ಮಾಡ್ತಾ ಇದ್ದೇವೆ, ನಾವೇನು ಪ್ರಾಕ್ಟಿಕಲ್ ಆಗಿ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡುವಾಗ ಏನು ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ನಾವು ಹೇಳಿಕೊಡ್ತೇವೆ. ಫಸ್ಟಿಗೆ ನಿಮ್ಗೆ ಏನು ಫೌಂಡೇಶನ್ ಇದೆ, ಬೇಸಿಕ್ ಇದೆ SQL ಇದು, ಅದೆಲ್ಲದನ್ನು ಹೇಳಿಕೊಟ್ಟು ಮತ್ತೆ ಅಡ್ವಾನ್ಸ್ಡ್ ಅಲ್ಲಿ ನಿಮ್ಗೆ ನಾವೇನು ಮಾಡ್ತೇವೆ IT ಅಲ್ಲಿ ಅದನ್ನ ನಾನು ನಿಮ್ಗೆ ಹೇಳಿಕೊಡ್ತೇವೆ. ಇದು ಜಸ್ಟ್ ನಿಮ್ಗೆ ಇದು ಒನ್ಸ್ ಆಫ್ಟರ್ ದಿಸ್ SQL ಮತ್ತೆ TSQL ಕೋರ್ಸ್ ಎನ್ರೋಲ್ ಆಗಿದ ತಕ್ಷಣ ಅಥವಾ ಈ ಕೋರ್ಸ್ ನೀವು ಮುಗಿಸಿದ ತಕ್ಷಣ ನೀವು ಯಾವ ರೀತಿಯಲ್ಲಿ ಇರ್ತೀರಾ ಕೇಳಿದ್ರೆ, ನೆಕ್ಸ್ಟ್ ಇನ್ನೊಂದು ಕೋರ್ಸ್ ನ ಸ್ಟಾರ್ಟ್ ಮಾಡ್ತೇವೆ ನಾವು, SSIS ಮತ್ತೆ ಪವರ್ BI ಅಂತ. ಒಂದು ಕಂಪನಿಯಲ್ಲಿ ಜಾಬಿಗೆ ನೀವು ಇದು ಮಾಡ್ಬೋದು, ಅಪ್ಲೈ ಮಾಡ್ಬೋದು, ಜಾಬಿಗೆ ನೀವು ಎಲಿಜಿಬಲ್ ಆಗ್ತೀರಾ, ಆ ಲೆವೆಲ್ಗೆ ಹೋಗಿರ್ತೀರಾ. ಯಾಕಂತ ಕೇಳಿದ್ರೆ ಇಲ್ಲಿ ಹೇಳಿಕೊಡುವಂತ ವಿಷಯಗಳೆಲ್ಲದೂ ಕೂಡ ಕಂಪನಿ ಓರಿಯೆಂಟೆಡ್ ಆಗಿರುತ್ತೆ. ನಾವು ಕಂಪನಿಯಲ್ಲಿ ಏನು ವರ್ಕ್ ಮಾಡ್ತಾ ಇದ್ದೇವೆ ಅದ್ರ ರಿಲೇಟೆಡ್ ಆಗಿರುತ್ತೆ. ಓಕೆ, ಸೊ ಇದ್ರ ನಿಮ್ಗೆ 20+ ಅವರ್ಸ್ ಆಫ್ ಕಂಟೆಂಟ್ ಇರುತ್ತೆ, ನಾಟ್ 20+ ಅವರ್ಸ್ ಆಫ್ ಕಂಟೆಂಟ್. ಆಲ್ಮೋಸ್ಟ್ ನಾವು ನಿಮ್ಗೆ 50+ ಅವರ್ಸ್ ಆಫ್ ಕಂಟೆಂಟ್ ಅನ್ನ ಕೊಡ್ತೇವೆ ಆಲ್ಮೋಸ್ಟ್. ಓಕೆ, ನಾಟ್ 20+, ಇಟ್ ಈಸ್ 50. ಓಕೆ, ಆಲ್ಮೋಸ್ಟ್ 50 ಅಂತ ಅನ್ಕೊಳ್ಬಹುದು ನೀವು. 16 to 20 ಚಾಪ್ಟರ್ಸ್ ಗಳಿರುತ್ತೆ. ಲೈವ್ ಕೋಡಿಂಗ್, ಜಸ್ಟ್ ನಿಮ್ಗೆ ಥಿಯರಿನ ಹೇಳಿಕೊಡೋದಿಲ್ಲ, ಕೋಡಿಂಗ್ ಅನ್ನು ಹೇಳಿಕೊಡ್ತೇವೆ. ಅದಾದ ನಂತರ ನಿಮ್ಗೆ ಯಾರ್ಯಾರು ಇವಾಗ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಇದ್ದೀರಾ, ನೀವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಅದಕ್ಕೆ ನಿಮ್ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಈವನ್ ನಿಮ್ಗೆ ಒಂದು ಮಿನಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಯೂಸ್ಫುಲ್ ಆಗುತ್ತೆ. ಮತ್ತೆ ನಿಮ್ಗೆ ಕಾಲೇಜಲ್ಲೂ ಕೂಡ ನಿಮ್ಗೆ ಏನು ಪ್ರಾಕ್ಟಿಕಲಿಗೆ ಅಥವಾ ಥಿಯರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಅಂಡ್ ಮುಂದೆ ನಿಮ್ಗೆ ಜಾಬಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಸೆಕೆಂಡ್ ಇಯರ್ ಅಲ್ಲಿ ಇದ್ರೆ, ಥರ್ಡ್ ಇಯರ್ ಅಲ್ಲಿ ಯಾವ್ದಾದ್ರು ಇಂಟರ್ನ್ಶಿಪ್ ಇದ್ರೆ, SQL ರಿಲೇಟೆಡ್ ಏನಾದ್ರು ಇಂಟರ್ನ್ಶಿಪ್ ಗಳಿದ್ರೆ ಅದ್ರ ರಿಲೇಟೆಡ್ ಕೂಡ ಯಾವ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಇದೆ ಅದನ್ನ ನಾವು ಶೇರ್ ಮಾಡ್ತೇನೆ. ಅದಕ್ಕೆ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು, ಪ್ಲಸ್ ನಿಮ್ಮ ರೆಸ್ಯೂಮಿನ ಹೇಗೆ ಬಿಲ್ಡ್ ಮಾಡಬೇಕು, ನೀವು ಇದರ ರಿಲೇಟೆಡ್ SQL TSQL ಅಥವಾ SSIS ಪವರ್ BI ರಿಲೇಟೆಡ್ ಏನೇ ಜಾಬ್ ಇದು ಮಾಡ್ಲಿಕ್ಕಿದ್ರು, ಅಪ್ಲೈ ಮಾಡ್ಲಿಕ್ಕಿದ್ರು, ಅದು ಹೇಗೆ ಅಪ್ಲೈ ಮಾಡಬೇಕು ಅದನ್ನು ಕೂಡ ನಾವು ಗೈಡ್ ಮಾಡ್ತೇವೆ. ಸರಿನಾ? ಸೊ ಇದಿಷ್ಟು ನಮ್ದು SQL ಮತ್ತೆ TSQL ಇದೆ. ಇವಾಗ ತುಂಬಾ ಆಫರ್ಲಿ ಕೊಡ್ತಾ ಇದ್ದೇನೆ ನಾನು. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್, ಬೇಸ್ಡ್ ಆನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆದಷ್ಟು ಆಫರ್ನ ಕೊಡುವಂತ ಪ್ರಯತ್ನದಲ್ಲಿ ಇದ್ದೇವೆ. ಯಾರ್ಯಾರಿಗೆ ಜಾಯಿನ್ ಆಗ್ಬೇಕು ಅಂತಿದ್ರೆ ನೀವು ಜಾಯಿನ್ ಆಗ್ಬಹುದು. ಓಕೆ, ಸೊ SQL ಅನ್ನೋದು ಎಲ್ಲ ಕಂಪನಿಯಲ್ಲೂ ಕೇಳ್ತಾರೆ. ಟೆಕ್ನಿಕಲ್ ಇಂಟರ್ವ್ಯೂ ಎಲ್ಲ ಕಂಪನಿಯಲ್ಲೂ ಕೇಳ್ತಾರೆ. ನೀವು ಒಬ್ಬ ಡೇಟಾ ಅನಾಲಿಸ್ಟ್ ಆಗ್ಬೇಕು ಅಂದ್ರೆ SQL ಬೇಕು, ನೀವು ಡೇಟಾ ಸೈಂಟಿಸ್ಟ್ ಆಗ್ಬೇಕು ಅಂದ್ರೆ SQL ಬೇಕು, ಅಥವಾ ನೀವೊಂದು SQL ಡೆವಲಪರ್ ಆಗಿಯೂ ಕೂಡ ಹೋಗ್ಬೋದು. ನೀವು MSBI ಡೆವಲಪರ್ ಆಗಿಯೂ ಕೂಡ ಹೋಗ್ಬೋದು. ತುಂಬಾ ಇಂಪಾರ್ಟೆಂಟ್ ಅಂಡ್ ಲೆಸ್ ಕೋಡಿಂಗ್ ಇರುತ್ತೆ. ಇದರಿಂದ ನೀವು ಒಂದು ಮಿನಿ ಪ್ರಾಜೆಕ್ಟ್ ಅನ್ನು ಕೂಡ ಮಾಡಬಹುದು, ಅದನ್ನ ನಿಮ್ಮ ರೆಸ್ಯೂಮೆಗೂ ಆಡ್ ಮಾಡಬಹುದು. ಓಕೆ, ಸೊ ಈ ಕೋರ್ಸ್ ಅಲ್ಲಿ ನಿಮ್ಗೆ ಡೇಟಾಬೇಸ್ ನ ಫಂಡಮೆಂಟಲ್ಸ್ ಇರುತ್ತೆ, ಜಾಯಿನ್ಸ್ ಅಂದ್ರೆ ಏನು, ಟ್ರಾನ್ಸಾಕ್ಟ್ SQL ಬಗ್ಗೆ ಇರುತ್ತೆ. ನಿಮ್ಗೆ ಇಲ್ಲಿ ಸ್ಟೋರ್ಡ್ ಪ್ರೊಸೀಜರ್ ಇರ್ಬೋದು, ಅಥವಾ ಇದು ನಿಮ್ದು ಬೇಸಿಕ್ SQL ನ ಬೇಸಿಕ್ ಸ್ಟೋರ್ಡ್ ಪ್ರೊಸೀಜರ್ ಇರ್ಬೋದು, CTE ಇರ್ಬೋದು, ತುಂಬಾ ಇದೆಲ್ಲದ್ರ ಬಗ್ಗೆ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಕ್ವೆರೀಸ್, ಸಬ್ ಕ್ವೆರೀಸ್, ಇದೆಲ್ಲದು ನಿಮ್ಗೆ ಇರುತ್ತೆ. ರಿಯಲ್ ಟೈಮ್ ನಿಮ್ಗೆ ಜಸ್ಟ್ ಥಿಯರಿ ಮಾತ್ರ ಅಲ್ಲ, ಥಿಯರಿನ ಹೇಳಿಕೊಟ್ಟು ಅದರ ಫಂಡಮೆಂಟಲ್ಸ್ ಹೇಳುವಾಗ ಕೋಡಿಂಗ್ ಹೇಗೆ ಬರಿಬೇಕು, ನೀವು ಕ್ವೆರೀಸ್ ಹೇಗೆ ಬರಿಬೇಕು ಅದನ್ನ ಹೇಳಿಕೊಡ್ತೇವೆ. ಅದಾದ ನಂತರ ನಿಮ್ಗೆ ಸ್ಟೋರ್ಡ್ ಪ್ರೊಸೀಜರ್ ಬರೆಯೋದು, ಕಂಪನಿಯಲ್ಲಿ ಸ್ಟೋರ್ಡ್ ಪ್ರೊಸೀಜರ್ ಬರೆಯೋದು ಹೇಗೆ, ಇದೆಲ್ಲದರ ರಿಲೇಟೆಡ್ ನಿಮ್ಗೆ ಕಂಟೆಂಟ್ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಓಕೆ, ಸೊ ಇದು ನಿಮ್ಗೆ ಡೈಲಿ ಇರೋದಿಲ್ಲ, ನಿಮ್ಗೆ ಆಲ್ಮೋಸ್ಟ್ ಇದು ಹೆಚ್ಚಿನ ಟೈಮಲ್ಲಿ ವೀಕೆಂಡ್ ಅಲ್ಲಿ ಇರುತ್ತೆ. ಸ್ಯಾಟರ್ಡೇಸ್, ಸಂಡೇಸ್ ಅಥವಾ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಈ 3 ಡೇಸ್ ಅಲ್ಲಿ ಇರುತ್ತೆ. ಇನ್ ಕೇಸ್ ಏನೋ ಒಂದು ನಾನು ಸ್ಯಾಟರ್ಡೆ ಏನು ಮಿಸ್ ಆದ್ರೆ ಒಂದು ಮಿಡ್ ವೀಕ್ ಅಲ್ಲಿ ಇರುತ್ತೆ ಅಷ್ಟೇ. ಅದು ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲದು ಕೂಡ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಇರುತ್ತೆ. ಈವ್ನಿಂಗ್ ಮೇಲೆ ಇರುತ್ತೆ 7 o'clock ಅರೌಂಡ್. ಓಕೆ, ಸೊ ತುಂಬಾ ಯೂಸ್ಫುಲ್ ಕಂಟೆಂಟ್ ಗಳಿರುತ್ತೆ. ನೀವು ಥರ್ಡ್ ಇಯರ್ ಅಲ್ಲಿ ಇಂಟರ್ನ್ಶಿಪ್ಗೆ ಇದು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ತುಂಬಾ ಕಂಪನಿಗಳಲ್ಲಿ SQL ಡೆವಲಪರ್ ಆಗಿ ಇಂಟರ್ನ್ಶಿಪ್ ಗಳಿರುತ್ತೆ, ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಅಂಡ್ ಇದು ಕೂಡ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಕನ್ನಡ ಇರುತ್ತೆ. ತುಂಬಾ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಾನು ಹೇಳಿಕೊಡ್ತೇನೆ. ಈಗ ಆಲ್ರೆಡಿ ಸೆಕೆಂಡ್ ಬ್ಯಾಚ್ ಇದು ಆಗ್ತಾ ಇದೆ, ನಿಮ್ದು ಥರ್ಡ್ ಬ್ಯಾಚ್ ಇದಿರುತ್ತೆ. ಸೊ ಬೇಸ್ಡ್ ಆನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾನು ಇದನ್ನ ತುಂಬಾ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದ್ದೇವೆ. ಈ ಕೋರ್ಸ್ ನ ನಿಮ್ಗೆ ಏನ್ ಹೇಳ್ತಾರೆ, ಫೀಸ್ ತುಂಬಾ ಕಡಿಮೆ ಇರುತ್ತೆ. ಇಫ್ ಯು ವಾಂಟ್ ಟು ಜಾಯಿನ್, ನಿಮ್ಗೆ ಜಾಯಿನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯಿನ್ ಆಗ್ಬೋದು. ಈ ನಂಬರ್ಗೆ ಮೆಸೇಜ್ ಹಾಕಿ 6362324224 ಅಂತ. ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಫೀಸ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಜಾಯಿನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ನಮ್ದು ನೆಕ್ಸ್ಟ್ ಬ್ಯಾಚ್ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ನೀವು ಫಸ್ಟ್ ಇಯರ್ ಅಲ್ಲಿ ಇರ್ಬೋದು, ಸೆಕೆಂಡ್ ಇಯರ್ ಅಲ್ಲಿ ಇರ್ಬೋದು, ಥರ್ಡ್ ಇಯರ್ ಅಲ್ಲಿ ಇರ್ಬೋದು, ಫೈನಲ್ ಇಯರ್ ಅಲ್ಲಿ ಇದ್ದವರು ಕೂಡ ಇದಕ್ಕೆ ಜಾಯಿನ್ ಆಗ್ಬೋದು. ಸರಿನಾ? ಮುಂದೆ ಮತ್ತೊಂದು ಕೋರ್ಸ್ ಇರುತ್ತೆ SSIS ಮತ್ತೆ ಪವರ್ BI ಅಂತ. ಇದಾದ ನಂತರ ಅದಕ್ಕೂ ಕೂಡ ಎನ್ರೋಲ್ ಆದ್ರೆ ಇನ್ನೂ ಯೂಸ್ಫುಲ್ ಕಂಟೆಂಟ್ಗಳು ಸಿಗುತ್ತೆ ನಿಮ್ಗೆ. ಅಂದ್ರೆ ನಿಮ್ಮ ಜಾಬ್ ರಿಲೇಟೆಡ್ ಇದುಗಳು ಸ್ವಲ್ಪ
ವಾಸ್ಟ್ ಆಗುತ್ತೆ. ವಾಸ್ಟ್ ಅಂತ ಹೇಳಿದ್ರೆ ನೀವು ತುಂಬಾ ಕಡೆ ಕಂಪನಿಗೆ ಅಪ್ಲೈ ಮಾಡ್ಬೋದು. ಸರಿನಾ? ಅದೇಗೆ ಅಪ್ಲೈ ಮಾಡಬೇಕು, ಎಷ್ಟು ಜಾಬ್ ಓಪನಿಂಗ್ಸ್ ಇದೆ, ಅದರ ರಿಲೇಟೆಡ್ ಎಲ್ಲದನ್ನು ಕೂಡ ನಮ್ಮ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಯಾರಾದ್ರೂ ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕ್ಬೋದು. ನಮ್ದು ಕೂಡ ಇದ್ರ ರಿಲೇಟೆಡ್ ಅಂದ್ರೆ ಓನ್ಲಿ ಇದಲ್ಲ, ಇದ್ರ ಜೊತೆ ಎಕ್ಸ್ಟ್ರಾನು ಕೂಡ ಇದೆ. ಪವರ್ BI, SSIS ಮತ್ತೆ ಬೇರೆನೂ ಕೂಡ ಇದೆ. ಬಟ್ ನೀವು ಇವಾಗ ಆಸ್ ಅ ಬಿಗಿನರ್ ನೀವು ಇದಾದ್ರೆ ಮಾಸ್ಟರ್ ಮಾಡ್ಕೊಂಡ್ರೆ, ಯಾಕಂತ ಕೇಳಿದ್ರೆ ನೀವು ಕಂಪನಿಯಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದೇವೆ ನೋಡಿ, ನಾವು ಮಾಡುವಂತ ವರ್ಕ್ ಅನ್ನು ನಿಮ್ಗೆ ಹೇಳಿ ಕೊಡ್ತೇನೆ ಇದರಲ್ಲಿ. ಸರಿನಾ? ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಎನ್ರೋಲ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.